ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಾಗಲೇ ತಮ್ಲೈನಲ್ಲಿ ನೋಡಿರ್ತೀರ, ನಾವೀಗ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಹೋಗಿದ್ದೀವಿ. ಅಲ್ಲಿ ನಾನು ನನ್ನ ಮಗ ಕೈ ಕಾಲೆಲ್ಲ ತೊಳ್ಕೊಂಡು ಅಲ್ಲೇ ಇದ್ದಿದ್ದು ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಕೂಡ ಹಾಕ್ತೀವಿ. ನಮ್ಮ ಮನೆಯವರು ಮತ್ತು ಮಗಳು ಅಲ್ಲೇ ಕೈ ಕಾಲು ಅವ್ರು ಸ್ವಲ್ಪ ಲೇಟ್ ಆಯಿತು ಬರೋದು. ಗಾಡಿ ಪಾರ್ಕ್ ಮಾಡಿಬಿಟ್ಟು ಅಷ್ಟರಲ್ಲಿ ನಾನು ನನ್ನ ಮಗ ನೀಟಾಗಿ 3 ರೌಂಡು ತುಳಸಿ ಕಟ್ಟೆಗೆ ಪ್ರತಿ ಸತಿ ಹೋದಾಗಲೂ ಪ್ರದಕ್ಷಿಣೆ ಹಾಕ್ತೀವಿ. ನಂತರ ಅಲ್ಲೇ ದೇವ್ರ ಬಾಗಿಲಿಗೆ ಹೋದ ತಕ್ಷಣ ನಮಸ್ಕಾರ ನಾವು ಸ್ವಲ್ಪ ಬೇಗ ಹೋಗಿದ್ದರಿಂದ ನಾನು ಮನೆಯವರು ಮಕ್ಕಳು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ, ಪೂಜೆ ಪೂರ್ತಿ ಲಾಸ್ಟಿಗೆ ಮಹಾಮಂಗಳಾರತಿ ಎಲ್ಲ ಆಲ್ಮೋಸ್ಟ್ ಆಗಿದೆ. ಪೂಜೆ ಸ್ಟಾರ್ಟ್ ಆಗೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಹಾಗಾಗಿ ಅಲ್ಲೇ ವೆಯ್ಟ್ ಮಾಡ್ತಾ ಇರ್ತೀವಿ. ಮಿಕ್ಕಿದ ಆಡಿಯೋ ಕೊಡಲ್ಲ.
ಈ ಕಡೆ ಬಾರಿ. ಹಂಗೆ ಕೊಡು. ಇನ್ನೇನು ಸೇವ್ ಕೊಟ್ಟವರಿಂದ ಮನೆ ಸೇವ್ ಕೊಟ್ಟವರಿಂದ ಮನೆ
ಪೂಜೆ ಎಲ್ಲ ಮುಗಿದ್ಮೇಲೆ ಅಲ್ಲೇ ಮಂತ್ರಾಕ್ಷತೆ ಮತ್ತು ತೀರ್ಥ ಕೊಡ್ತಾರೆ. ಎರಡನ್ನೂ ಇಸ್ಕೊಂಡು ನೆಕ್ಸ್ಟು ಕ್ಯೂವಲ್ಲೇ ಹೋಗ್ತಾ ಇರ್ತೀವಿ. ಎಷ್ಟು ಜನ ಇರ್ತಾರೆ ಅಂದರೆ ನೈಟ್ ಟೈಮು ತುಂಬ ಅಂದರೆ ನೋಡಿ, ಅವರೆಲ್ಲರೂ ಮಂತ್ರಾಕ್ಷತೆ ಮತ್ತು ತೀರ್ಥಗೋಸ್ಕರ ವೆಯ್ಟ್ ಮಾಡ್ತಾರೆ. ನಾವು ಹಾಗೆ ಹೀಗೆ ಮಾಡಿಬಿಟ್ಟು ಸಂದೀಪಂದಿಲೆಲ್ಲ ಹೋಗಿ ಮುಂದೆ ಇಸ್ಕೊಂಡು ಬಂದ್ಬಿಡ್ತು. ಅಲ್ಲಿ ಕೂರೋಕ್ಕೂ ಜಾಗ ಇರೋಲ್ಲ, ನಿಲ್ಲೋಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಇರ್ತಾರೆ. ಯಾರಾದರೂ ಹಾಸನಲ್ಲಿದ್ದರೆ ನೈಟ್ ಟೈಮು 8:30ಗೆ ಪೂಜೆ ಸ್ಟಾರ್ಟ್ ಆಗುತ್ತೆ. 8:30ಇಂದ 9:00ವರೆಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಫೇವ್ರೆಟ್ ಪ್ಲೇಸ್ ಇದು. ಇಲ್ಲಿಗೆ ಬಂದು ಲಾಸ್ಟಿಗೆ ದೇವ್ರ ಮೇಲೆ ಇದ್ದಿದ್ದು ಹೂವೆಲ್ಲ ಕೊಡ್ತಾರೆ. ಅಲ್ಲಿ ತುಂಬ ಹೂವು ಇರುತ್ತೆ. ನೀವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಒಂದು ಹೂವು ನನಗೆ ಸಿಗಬೇಕಂತ ರಾಯರ ಹತ್ರ ಬೇಡ್ಕೊಂಡ್ರೆ ಮನಸ್ಸಲ್ಲಿ ಏನು ಅಂದ್ಕೊಂಡ್ರು ಆಗುತ್ತೆ ಅಂತ ನಂಬಿಕೆ ಕೆಲವ್ರದ್ದು. ಹಾಗಾಗಿ ನಂದು ನಂಬಿಕೆ, ನಂದು ತುಂಬ ಸತಿ ಆಗಿದೆ. ದೇವ್ರದ್ದೆಲ್ಲ ನೋಡ್ಕೊಂಡು ನೆಕ್ಸ್ಟು ಪ್ರಸಾದ ಕೊಡ್ತಾರೆ. ಅಲ್ಲೇ ಪ್ರಸಾದ ನೋಡಿ ನನ್ನ ಮಗಳು ತಿನ್ನಲ್ಲ, ನಂಗೆ ಬೇಡ ಅಂತ ಯಾಕೋ ಕೋಪ ಮಾಡ್ಕೊಂಡು ಕೂತಿದ್ಲು. ಹಾಗೆ ನಮ್ಮ ಮನೆಯವ್ರು ತಿನ್ಸೋಕೆ ಹೋದ್ರೂ ಇಸ್ಕೋತಿರ್ಲಿಲ್ಲ. ಒಟ್ಟು ನನ್ನ ಮಗ ನಾನು ಎಲ್ಲ ಪ್ರಸಾದ ತಿನ್ಕೊಂಡು ನೆಕ್ಸ್ಟ್ ಆಲ್ಮೋಸ್ಟ್ 9:30, 9:45 ಆಗಿತ್ತು. ಫೈನಲಾಗಿ ದೇವ್ರು ನೋಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಟೈಮ್ ಆಲ್ಮೋಸ್ಟ್ ಇವರು ಸಂಜೆನೇ ನಿದ್ದೆ ಮಾಡಿದರು ಇಬ್ಬರು ಮಕ್ಕಳು. ಹಾಗಾಗಿ ನಿದ್ದೆ ಮಾಡಲ್ಲ. ಗುರುವಾರದೊತ್ತು ಪ್ರತಿ ಗುರುವಾರನೂ ನಾನು ನಮ್ಮ ಮನೆಯವರು ಮಠಕ್ಕೆ ಹೋಗಿ ಬರ್ತಾನೆ ಇರ್ತೀವಿ. ಯಾರಾದರೂ ಇಲ್ಲೇ ಹಾಸನಲ್ಲಿ ಹತ್ರ ಇದ್ದರೆ ನೀವು ಕೂಡ ಎಲ್ಲರೂ ಹೋಗಿ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ತುಂಬ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಬೆಳಗ್ಗೆ ಟೈಮ್ಗಿಂತ ನೈಟ್ ಟೈಮ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಲಂಕಾರ, ಭಜನೆ ಎಲ್ಲ ಕೂಡ ಆಲ್ಮೋಸ್ಟ್ ನನಗೆ ಎಷ್ಟಾಗುತ್ತೆ ಅಷ್ಟು ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.